ಟಾಪ್ 5 ಯಾರಿರ್ತಾರೆ, ವಿನ್ ಯಾರು ಆಗ್ತಾರೆ, ಜೊತೆಗೆ ವಿನ್ ಯಾರು ಆಗ್ಬೇಕು ನಿಮ್ಮ ಪ್ರಕಾರ? ನನಗೆ ವಿನ್ ಯಾರು ಆಯ್ತಾರೆ ಅಂತ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅಲ್ಲಿರ್ಬೇಕಾದ್ರೆ ನನಗೆ ಅಶ್ವಿನಿ ಮೇಡಮ್ ಅವರು, ಗಿಲ್ಲಿ ಮತ್ತೆ ರಕ್ಷಿತಾ 3 ಜನನು ಹೋಗ್ತಾರೆ ಅಂತ ಅನಿಸ್ತದೆ. ಇನ್ನಿಬ್ರು ನನಗೆ ಗೊತ್ತಾನೆ ಇಲ್ಲ. ಸರ್, ಇನ್ನು ನಿಮ್ಮ ಸಂಭಾವನೆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಎಷ್ಟು ಸಂಭಾವನೆ ತಗೊಂಡ್ರಿ ಬಿಗ್ ಬಾಸ್ ಇಂದ? ಸೊ ಏನು ಎಲ್ಲ ಖರ್ಚು ನಿಮ್ಮ ವೈಫು ಬಟ್ಟೆಗಳಿಗೆ ಮಾಡ್ಬಿಟ್ರ, ಇನ್ನೂ ಸೇವ್ ಮಾಡಿದ್ರ? ಇಲ್ಲ, ಯಾಕೆಂದ್ರೆ ಗಂಡು ಮಕ್ಳು ಸ್ಯಾಲ್ರಿ ಕೇಳಬಾರ್ದಂತೆ, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದಂತೆ, ಎರಡನ್ನೂ ಗುಟ್ಟಾಗಿಡ್ಬೇಕು. ಗೊತ್ತೇ ಇರಲಿಲ್ಲ. ಇಲ್ಲ, ಸತ್ಯವಾಗ್ಲೂ ಹೆಣ್ಮಕ್ಳನ್ನ ವಯಸ್ಸು ಕೇಳಬಾರ್ದು, ಗಂಡು ಮಕ್ಳನ್ನ ಸ್ಯಾಲ್ರಿ ಕೇಳಬಾರ್ದು, ಇದು ಗುಟ್ಟಲ್ಲೇ ಇರಬೇಕು. ಅದರಿಂದ ಬೇಡ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ಲಾನ್ ಏನು? ಸಿನಿಮಾ ಬಿಟ್ರೆ ಬೇರೆ ಜಾಗದ ಗೊತ್ತಿಲ್ಲ. ಅಂದ್ರೆ ಒಂದಷ್ಟು ಎಲ್ಲ ಬ್ಯಾಲೆನ್ಸ್ ಇರೋದು ಒಂದಷ್ಟು ಸಿನಿಮಾ ಐತೆ. ಈಗ ಎಷ್ಟೋ ಸಿನಿಮಾ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಚಂದ್ರಪ್ರಭನ ಬಿಗ್ ಬಾಸ್ಗಿಂತ ಗಿಚ್ಚಿಗಿಲಿ ಆಗ್ಬೋದು. ಎಷ್ಟೋ ಕಾಮಿಡಿ ಶೋನಲ್ಲಿ ನೋಡಿರ್ತಾರೆ. ಚಂದ್ರಪ್ರಭಾ ಈ ಪಾತ್ರಕ್ಕೆ ಬೇಕು ಅಂತ ಅಂದವರು ಚಂದ್ರಪ್ರಭಾ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಟರು ಯಾರು ನಿರ್ದೇಶಕರು, ನಿರ್ಮಾಪಕರು ಅವಕಾಶ ಕೊಡ್ತಾರೆ. ಕಾಯ್ತೀನಿ, ಕೊಟ್ಟಾಗ ಖಂಡಿತ ಮಾಡ್ತೀನಿ. ಸಂಭಾವನೆ ಬಗ್ಗೆ ಹೇಳಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅದು ಹೇಳಿ? ಏನು ಖರ್ಚು ಮಾಡಿಲ್ಲ. ಎಲ್ಲ ನನ್ನ ಫ್ರೆಂಡು ಸತೀಶ್ ಕ್ಯಾತ್ಕಟ್ಟ ಅಂತ ಅವ್ರೆ, ಅವರು ಮತ್ತೆ ನನ್ನ ಹೆಂಡತಿ ಪ್ರೀತಿಯಿಂದ ಕಲ್ಸ್ಕೊಟ್ರು, ಮತ್ತೆ ಅಭಿಮಾನಿಗಳು. ಈಗ ನಿಮ್ಮ ಅಮ್ಮನ ತುಂಬಾ ಒಂದಿನ ನೆನಪು ಮಾಡ್ಕೊಳ್ತಾ ಇದ್ರೆ, ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಮ್ಮ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ಯಾಕೆ ಅಂದ್ರೆ ಅವ್ರೆ ಅಮ್ಮ ಏನ್ ಹೇಳಿದ್ರು? ಮತ್ತೆ ಅಮ್ಮ ಅದನ್ನೇ, ಅವ್ರಿಗೆ ಆಸೆ ಇತ್ತು ಇದೊಂದು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ನಮ್ಮ ಅಮ್ಮ ಊರಿನಲ್ಲಿ ನಮ್ಮ ಅಮ್ಮ ಒಬ್ರೆ, ಇಲ್ಲಿ ನನ್ನ ಹೆಂಡತಿ ಒಬ್ರೇನೆ, ಇಬ್ರು ನನಗೆ. ನಾನು ಅಲ್ಲಿ ಒಂದು ಗೇಮ್ನ ಆಡ್ತಿರೋಕ್ಕೆ ಏನು ಕಾರಣ ಅಂದರೆ ಬೈ ಚಾನ್ಸ್. ಯಾಕಂದರೆ ಬೈ ಚಾನ್ಸ್ ಏನಾರ ಆಗಿ ಏಟ್ ಮಾಡ್ಕೊಬಿಟ್ರೆ ಈ ಕಡೆ ನನ್ನ ಹೆಂಡತಿ ನನ್ನ ಅಮ್ಮನ ಸಾಕಾರ ಯಾರು ಅನ್ನೋದು ಒಂದು ಜವಾಬ್ದಾರಿ ಇತ್ತು ನನಗೆ. ಮಕ್ಕಳು ಗೊತ್ತಿಲ್ವಾ? ನೀವೆಲ್ಲೋ ಅದೇ ಗೀಳಕ್ ಬಿದ್ದು ಬಂದು? ಇಲ್ಲ 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 ಇಲ್ಲ, ಅದ್ರದ್ದೇನು ಸಮಸ್ಯೆ ಇಲ್ಲ. ಏಟಾದ್ರೂ ಅದಕ್ಕೇನು ಸಮಸ್ಯೆ ಇಲ್ವಲ್ಲ. ಅಲ್ಲ, ಹಂಗಲ್ಲ. ನನಗೆ ರಿಯಲ್ ಇದ್ದದ್ದು ಏನು ಅಂದ್ರೆ ಅಲ್ಲಿ ನಮ್ಮ ಅಮ್ಮ, ಇಲ್ಲಿ ನನ್ನ ಹೆಂಡತಿ, ಇಬ್ರು ಆ ಕಡೆ ಈ ಕಡೆ ಎಲ್ಲರೂ ನಾನೇ ನೋಡೋಕು. ಬೈ ಚಾನ್ಸ್ ಏನಾರು ಏಟ್ ಮಾಡ್ಕೊ ಕುಂತ್ಕೊಂಡ್ರೆ ನಮಗೆ ಬೇರೆ ಕಡೆಯಿಂದ ತಂದು ಹಾಕಂತವ್ರು, ಸಹಾಯ ಮಾಡೋಂಥವ್ರು ಯಾರು ಇಲ್ಲ. ತುಂಬ ಕಷ್ಟದ ಜರ್ನಿ ಆಗಿರೋದ್ರಿಂದ ಅದೊಂದು ಭಯ ಇತ್ತು. ಯಾಕಂದ್ರೆ ಅಲ್ಲಿ ರಘುವಣ ನೋಡಿದ್ರೆ ತಾಗದೆ ಭತ್ತ ಬಡಿ ಹಂಗೆ ಬಡ್ದ್ಬಿಟ್ರೆ ಏಟಾಗ್ಬಿಟ್ರೆ ಭಯ. ಅದ್ ಬಿಟ್ಟು ಬೇರೆ ಗೇಮ್ ಆದ್ರೆ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ. ಈಗ ಅವ್ರು 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದಿದಾರಲ್ಲ, ರಿಷಾ ಮತ್ತೆ ರಘು ಹಾಗೆ ಸೂರಜ್, ಯಾರು ಇರ್ತಾರ ಅವರಲ್ಲಿ ಜಾಸ್ತಿ ದಿನ ಅಂತ? ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಇರ್ತಾರೆ, ಚೆನ್ನಾಗಿ ಆಡಿಲ್ಲ ಅಂದ್ರೆ 100% ಹೋಗ್ತಾರೆ. ಅಲ್ಲಿ 24 hours ಎಚ್ಚರ ಆಗಿರ್ಬೇಕು. ಯಾರು? ನನಗೆ ಹಂಗ ಅನ್ಸೋದಿಲ್ಲ. ರಿಷಾ ಹೊಡೆದಿದ್ ಸರಿನಾ ಗಿಲ್ಲಿಗೆ? ಸರಿಯಾಗಿ ಬಿಟ್ರ? ಬೇಕಿತ್ತ ಆ ತರದ್ದೊಂದು ಏಟ್ ಗಿಲ್ಲಿಗೆ ಅಂತ? ಈಗ ಸುದೀಪ್ ಸರ್ ಹೇಳಿದ್ದಾರೆ, ಅದೆಲ್ಲ ನೋಡ್ಬಿಟ್ಟು ಗಿಲ್ಲಿದು ತಪ್ಪಾಗಿದೆ, ರಿಸುಂದು ತಪ್ಪಾಗಿದೆ. ಯಾಕೆಂದ್ರೆ ಒಬ್ರು ಹೆಣ್ಮಕ್ಳು ಬಟ್ಟೆನ ಹಂಗೆ ಪರ್ಮಿಷನ್ ಇಲ್ಲದೆ ಎಲ್ಲಾ ತರದ ಬಟ್ಟೆನ ತಗೊಂಡು ಹಾಕೋದು ಒಬ್ಬ ಗಂಡು ಮಗ, ಅದು ತಪ್ಪಿದೆ. ಆಮೇಲೆ ಬಿಗ್ ಬಾಸ್ ಉಲ್ಲಂಘನೆಯನ್ನ ಮೀರಿ ಹೊಡೆದಿರೋದು ತಪ್ಪೈತೆ ಅಂದ್ಬಿಟ್ಟು ಇಬ್ರಿಗೂ ಸುದೀಪ್ ಸರ್ ಮತ್ತೆ ಬಿಗ್ ಬಾಸ್ ಎಚ್ಚರಿಕೆ ಕೊಟ್ಟೈತೆ. ಅದನ್ನ ಇಬ್ರು ತಿದ್ಕೋತಾರೆ ಅಂತ ನಾನು ಅನ್ಕೋತೀನಿ. ಯಾಕೆ ಅವಾಗಲೇ ತುಂಬಾ ಎಮೋಷನಲ್ ಆದ್ರಿ? ಯಾವಾಗ? ಅವಾಗ ಈ ಪತ್ರದ ಬಗ್ಗೆ ಕೇಳಿದ್ರು. ಪತ್ರದ ಬಗ್ಗೆ ನಮ್ಮ ತಂದೆ ಪತ್ರ ಬರೆದಿದ್ರು, ಅದನ್ನ ಅವರು ಅಲ್ಲಿ ನಮ್ಮ ತಂದೆನ ಕನೆಕ್ಟ್ ಮಾಡ್ಬಿಟ್ರಲ್ಲ, ಅದರಿಂದ ಒಂಚೂರು ಎಮೋಷನಲ್ ಆದೆ ಅಷ್ಟೇ. ಪತ್ರ ಎಲ್ಲಿ ಸಿಗುತ್ತೆ? ಏನು ಪತ್ರ ಸಿಗ ಅಂದ್ರೆ ನನ್ನ ಭಯ ಏನಿತ್ತು ಅಂದ್ರೆ, ನಮ್ಮ ತಂದೆ ಸಾಯೋ ಟೈಮ್ನಲ್ಲಿ ಒಂದು ಪತ್ರ ಬರ್ತಿದ್ರು. ಅವ್ರಿಗೆ ಗಂಟ್ಲು ಮಾತು ಹೊರಟೋಗ್ಬಿಟ್ಟಿತ್ತು, ಅವ್ರಿಗೆ ಆಪ್ರೇಷನ್ ಆಗಿ ಕ್ಯಾನ್ಸರ್ ಆಗಿ. ಅವಾಗ ಮಾತಾಡಕ್ಕೆ ಬರ್ತಿರಲ್ಲ, ಅವಾಗ ಒಂದು ಪತ್ರ ಬರ್ತಿದ್ರು. ಆ ಪತ್ರ ಅಂದ ತಕ್ಷಣ ಏನಾರು ಅದೇ ಪತ್ರ ಏನಾರು ತಂದ್ಬಿಟ್ರೆ ನಾನು ಅಷ್ಟು ಜೋಪನ ಇಟ್ಕೊಂಡು ನಮ್ಮ ತಂದೆ ಕೊನೆ ಪತ್ರ ಅಂತ ಅದನ್ನೇ ತಂದ್ಬಿಟ್ಟು ಏನಾರು ಹಾಕ್ಬಿಟ್ರೆ ಅಂತ ಭಯ. ಹಿಂಗೆಲ್ಲ ಕಾಡ್ತಾ ಇತ್ತು. ಅಥವಾ ಆ ಪತ್ರ ಆದ್ಮೇಲೆ ಇದು ನಮ್ಮ ತಾಯಿ ಏನಾರ ಬರ್ತ್ ಕಳ್ಸಿದಾರ ಅನ್ನೋದೊಂದು ತುಂಬಾ ಇತ್ತು. ಅದಕ್ಕೆ ನಾನು ಆ ಟೈಮ್ನಲ್ಲಿ ತುಂಬಾ ನನಗೆ ನೋವಾಗ್ಬಿಟ್ಟಿತ್ತು ಅಷ್ಟೇ. ಅದರಿಂದ ತುಂಬಾ ಹತ್ಬಿಟ್ಟಿದೆ ಅವಾಗ. ಥ್ಯಾಂಕ್ ಯು ಚಂದ್ರಣ್ಣ, ಒಳ್ಳೇದಾಗಲಿ ನಿಮಗೆ. ಆದಷ್ಟು ಬೇಗ ಜೂನಿಯರ್ ಚಂದ್ರಪ್ರಭಾ ಬರಲಿ. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸ್ಪರ್ಧಿ ಚಂದ್ರಪ್ರಭಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.